ಹಾಯ್! ಎಲ್ರು ಹೇಗಿದ್ದೀರಾ? ಒಂದು ಹೊಸ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ. ಇದ್ರ ವತಿಯಿಂದ ಒಟ್ಟು 34 ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅಭ್ಯರ್ಥಿಗಳಿಗೆ ಆನ್‌ಲೈನ್‌ನಿಂದ ಅರ್ಜಿ ಕಾಲ್ ಮಾಡಿದ್ದಾರೆ. ನಾನು ವೆಬ್‌ಸೈಟ್ ಲಿಂಕ್‌ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಅದನ್ನ ಫಾಲೋ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಮೊದಲನೇ ಹುದ್ದೆ ಬಂದ್ಬಿಟ್ಟು ಫಾರ್ಮಸಿಸ್ಟ್. ಫಾರ್ಮಸಿಸ್ಟ್‌ಗೆ ಸ್ಯಾಲರಿ ಬಂದ್ಬಿಟ್ಟು 25,800 ರಿಂದ 52,650 ತನಕ ಕಾಲ್ ಮಾಡಿದ್ದಾರೆ. ಒಟ್ಟು 7 ಹುದ್ದೆಗಳಿದೆ. ಎರಡನೇದು ಬಂದ್ಬಿಟ್ಟು ಪ್ರಥಮ ದರ್ಜೆ ಗುಮಾಸ್ತರು. ಸ್ಯಾಲರಿ ಬಂದ್ಬಿಟ್ಟು 21,400 ರಿಂದ 45,300 ತನಕ ಇದೆ. ಟೋಟಲ್ ಆಗಿ 10 ಕಾಲ್ ಮಾಡಿದ್ದಾರೆ. 10 ಸೀಟ್ಸ್‌ಗಳನ್ನ ಕಾಲ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ವಿಕ್ರಯ ಸಹಾಯಕರು 19,950 ರಿಂದ 37,900 ತನಕ ಸ್ಯಾಲರಿ ಇದೆ. ಒಟ್ಟು 16 ಪೋಸ್ಟ್‌ಗಳಿಗೆ ಕಾಲ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಪೋಸ್ಟ್ ಸೇಮ್ ವಿಕ್ರಯ ಸಹಾಯಕರೇ. ಇದು ಬಂದ್ಬಿಟ್ಟು ಒಂದೇ ಪೋಸ್ಟ್ ಇರೋದು. ಬಟ್ ಇದನ್ನ ಕಾಲ್ ಮಾಡಿರೋದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದವರಿಗೆ. ಸೊ ಇದು ನಾನ್ ಹೆಚ್ಕೆ ಅವರಿಗೆ ಅಪ್ಲೈ ಆಗಲ್ಲ. ಓಕೆನಾ? ಈ ಒಂದ್ ವೇಳೆ ಏನಾದ್ರೂ ಮಹಿಳೆ ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿರುವಂತಹ ಸೀಟ್ಗಳು ಫಿಲ್ ಆಗಿಲ್ಲ ಅಂದ್ರೆ ಅದೇ ಕೆಟಗರಿಯಲ್ಲಿ ಬರುವಂತಹ ಇತರೆ ಅಭ್ಯರ್ಥಿಗಳಿಗೆ ಕೊಟ್ಟು ಫಿಲ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಿಮ್ ರಿಸರ್ವೇಶನ್ ಅಥವಾ ನಿಮ್ ಕೆಟಗರಿ ಯಾವ್ದು ಬರುತ್ತೋ ಅದ್ರಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ ಒಂದ್ಸಲ ಅನಾಲಿಸಿಸ್ ಮಾಡಿ ನಿಮ್ ಕೆಟಗರಿಗೆ ನಿಮ್ಗೆ ಅಲ್ಲಿ ಪೋಸ್ಟ್ ಇತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಒಂದ್ ವೇಳೆ ನಿಮ್ ಕ್ಯಾಟಗರಿಗೆ ರಿಸರ್ವೇಶನ್ ಇಲ್ಲ ಅಂದ್ರೆ ನೀವು ಜನರಲ್ ಕ್ಯಾಟಗರಿಗೆ ನೀವು ಕಾಂಪಿಟೇಷನ್ ಕೊಡ್ಬೇಕಾಗತ್ತೆ. ಅದನ್ನ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಇದೆಲ್ಲ ಫಸ್ಟ್ ಡೀಟೇಲ್ಸ್‌ಗಳನ್ನ ನೋಡ್ಕೊಳ್ಳಿ. ನಿಮ್ ಕ್ಯಾಟಗರಿಗೆ ಎಷ್ಟು ಸೀಟ್ಸ್‌ಗಳಿದೆ, ಎಷ್ಟು ಪೋಸ್ಟ್ ಕಾಲ್ ಆಗಿದೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾರ್ಹತೆ. ಫಾರ್ಮಸಿಸ್ಟ್‌ಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರ್ಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ ಗೊತ್ತಿರಬೇಕು. ಕನ್ನಡ ಓದೋದಕ್ಕೆ ಕನ್ನಡ ಜ್ಞಾನ ಇರಲೇಬೇಕು. ದೆನ್ ಪ್ರಥಮ ದರ್ಜೆ ಗುಮಾಸ್ತರಿಗೆ ಡಿಗ್ರಿ ಆಗಿರ್ಬೇಕು. ಯಾವ್ದಾದ್ರು ಒಂದು ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಓಕೆ. ದೆನ್ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಡ್ಜ್ ಇರಬೇಕು. ಕಂಪ್ಯೂಟರ್ ಬಗ್ಗೆ ಜ್ಞಾನ ಹೊಂದಿರಬೇಕು. ಕನ್ನಡ ಗೊತ್ತಿರಬೇಕು. ದೆನ್ ವಿಕ್ರಯ ಸಹಾಯಕರಿಗೆ ಸೇಮ್ ಪ್ಲಸ್ PU ಆಗಿರ್ಬೇಕು. ಕನ್ನಡದ ನಾಲೆಡ್ಜ್ ಇರಬೇಕು. ದೆನ್ ಕಂಪ್ಯೂಟರ್ ಗೊತ್ತಿರಬೇಕು. ದೆನ್ ಏಜು 3 ಇಯರ್ಸ್ ರಿಲ್ಯಾಕ್ಸೇಷನ್ ಆಗಿರೋದ್ರಿಂದ ಜನರಲ್ ಅವ್ರಿಗೆ 38 ಇಯರ್ಸು, ಪ್ರವರ್ಗ 2A OBC ಕೆಟಗರಿ ಅವರಿಗೆ 41 ಇಯರ್ಸು, ಇನ್ನುಳಿದಿರೋ SC ST ಅವರಿಗೆ 43 ಇಯರ್ಸ್ ಬರುತ್ತೆ. ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಇದ್ರ ಜೊತೆಗೆ ಒಂದು ವೇಳೆ ಹ್ಯಾಂಡಿಕ್ಯಾಪ್ಟ್‌ಗಳಾಗಿದ್ರೆ PWD ಕೆಟಗರಿಗೆ ಬಂದ್ರೆ ಅವ್ರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಒಂದ್ ವೇಳೆ ವಿಡೋ ಆಗಿದ್ರೆ 10 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ರಿಸರ್ವೇಶನ್‌ಗಳು ಕೊಟ್ಟಿದ್ದಾರೆ. ದೆನ್ ಅಪ್ಲಿಕೇಶನ್ ಫೀ ವೆರಿ ಇಂಪಾರ್ಟೆಂಟ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಬರೋರಿಗೆ ಅಥವಾ ಪ್ಲಸ್ ಪ್ರವರ್ಗ 1 ಮತ್ತೆ ವಿಕಲಚೇತನರಿಗೆ ₹500 ಪ್ಲಸ್ ಗೇಟ್‌ವೇ ಚಾರ್ಜಸ್ ಅಂದ್ರೆ ಅಡಿಷನಲ್ ಚಾರ್ಜಸ್ ಇದೆ. 500 ಜೊತೆ ಪ್ಲಸ್ ಒಂದು ಸ್ಮಾಲ್ ಅಮೌಂಟ್ ಗೇಟ್‌ವೇ ಚಾರ್ಜಸ್ ಅಂತ ತಗೊಂತಾರೆ. ಇನ್ನು ಉಳಿದಿರೋರ್ಗೆ ಅಷ್ಟು ಜನಕ್ಕೂ ₹1,000 ಚಾರ್ಜಸ್ ಮಾಡ್ತಿದ್ದಾರೆ. ದೆನ್ ಅರ್ಜಿ ಸ್ಟಾರ್ಟಿಂಗ್ ಡೇ ಬಂದ್ಬಿಟ್ಟು 9ನೇ ತಾರೀಕು. ದೆನ್ ಅರ್ಜಿ ಎಂಡ್ ಆಗೋದು ನೆಕ್ಸ್ಟ್ ಮಂತ್ 7ನೇ ತಾರೀಕು. ಸೊ ಈ ಮಂತ್ 9ನೇ ತಾರೀಕಿಂದ ನೆಕ್ಸ್ಟ್ ಮಂತ್ 7ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ. ಸೊ ಅರ್ಜಿ ಹಾಕೋದಕ್ಕೆ ಒಂದೇ ಚಾನ್ಸ್ ಇರೋದು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅವ್ರದ್ದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಏನ್ ನಿಮ್ದು ನ್ಯೂ ಯೂಸರ್ ಇದೆಯೋ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಏನೇನ್ ಕೇಳ್ತಾರೋ, ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದಾರೋ ಅಥವಾ ಏನೇನು ಫೋಟೋ, ಸೈನ್, ಸಿಗ್ನೇಚರ್ ಈ ತರ ನಿಮ್ದು ಬೇಸಿಕ್ ಡೀಟೇಲ್ಸ್‌ಗಳು, ನಿಮ್ದು ಬೇಸಿಕ್ ಡಾಕ್ಯುಮೆಂಟ್ಸ್‌ಗಳು ಪ್ಲಸ್ ನಿಮ್ದು ಫೋಟೋ ಮತ್ತೆ ಸಿಗ್ನೇಚರ್ ಇದನ್ನೆಲ್ಲ ಹಾಕಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮೊದಲನೇದಾಗಿ. ದೆನ್ ಅವರೆಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಸೈಜ್ ಎಷ್ಟಿರಬೇಕು, ಎಷ್ಟು KB ಇರಬೇಕು, ಎಷ್ಟು MB ಇರಬೇಕು, ಯಾವ ಸೈಜ್ ಇರಬೇಕು, ದೆನ್ ಸಿಗ್ನೇಚರ್ ಎಷ್ಟಿರಬೇಕು ಎಲ್ಲಾನು ಮೆನ್ಷನ್ ಮಾಡಿರೋದ್ರಿಂದ ನಾನು ನೋಟಿಫಿಕೇಶನ್ ಆಗಿರೋ ಅಂತ ಅಫಿಷಿಯಲ್ ನೋಟಿಫಿಕೇಶನ್ PDF ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ಳಿ. ನೀಟಾಗಿ ಓದ್ಕೊಂಡು ಎಲ್ಲ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಲಾಸ್ಟ್‌ಗೆ ಫೈನಲ್ ಆಗಿ ನಿಮ್ದು ಏನು ಪೇಮೆಂಟ್ ಇದೆಯೋ ನಿಮ್ಮ ಪೇಮೆಂಟ್‌ನ ನೀವು ಆನ್ಲೈನ್ ಮೂಲಕ ಪೇ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಆಗುತ್ತೆ. ಸೊ ಸ್ವಲ್ಪ ನೋಡಿ ನಿಮ್ಗೆ ಅನ್ನೋ ಒಂದು ಏನಂತಾರ
ನಿಮ್ ರಿಸರ್ವೇಶನ್ ಇದ್ದು ನಿಮ್ ಕ್ಯಾಟಗರಿ ಬರ್ತಾ ಇದ್ದು ನಿಮಗೆ ವೇಕೆನ್ಸಿ ಇದ್ರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಏನಿದೆಯೋ ಫೀಸ್ ಎಲ್ಲ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಪ್ಲಿಕೇಶನ್ ಹಾಕಿ ಅದಾದ್ಮೇಲೆ ಓದೋದಕ್ಕೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಸಿಲೆಬಸ್ ಏನಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅದನ್ನು ಹೇಳ್ತೀನಿ, ಯೋಚನೆ ಮಾಡಬೇಡಿ. ಸೊ ಅದೇ ಹೇಳ್ದಲ್ಲ ನಾವು ಹೋಗಲ್ಲ, ಓಕೆನಾ. ಆಯ್ಕೆ ವಿಧಾನ ಬಂದ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ನಿಮಗೆ 1:5 ರಿಟರ್ನ್ ಎಕ್ಸಾಮ್ ಆದ್ಮೇಲೆ 1:5 ಕರೀತಾರೆ. ಅಂದ್ರೆ ಒಂದು ಸೀಟಿಗೆ 5 ಜನನ ತರ ಕರೀತಾರೆ. ಎಷ್ಟು ಸೀಟ್ ಇದೆಯೋ ಅಷ್ಟಕ್ಕೆ ನೋಡಿ ಅದ್ರದ್ದು 5 ಪಟ್ಟು ಜನನ ಕರೀತಾರೆ. ದೆನ್ ಇಂಟರ್ವ್ಯೂ ಇರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಇಂಟರ್ವ್ಯೂಗೆ 15 ಮಾರ್ಕ್ಸ್ ಕೊಟ್ಟಿರ್ತಾರೆ. ಇದೆರಡು ಕಂಬೈನ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ನ ತಯಾರಿ ಮಾಡ್ತಾರೆ. ದೆನ್ ಮೈನ್ ಎಕ್ಸಾಮ್ಸಿಗೆ ಬಂದ್ರೆ ಫಾರ್ಮಸಿಸ್ಟ್, ಪ್ರಥಮ ದರ್ಜೆ ಸಹಾಯಕರು ಮತ್ತೆ ವಿಕ್ರಯ ಸಹಾಯಕರಿಗೆ ಕನ್ನಡ ಭಾಷೆ 50 ಮಾರ್ಕ್ಸ್, ಇಂಗ್ಲಿಷು ಜನರಲ್ ಇಂಗ್ಲಿಷ್ 25 ಮಾರ್ಕ್ಸ್, ಸಾಮಾನ್ಯ ಜ್ಞಾನ ಬಂದ್ಬಿಟ್ಟು GK ಬಂದ್ಬಿಟ್ಟು 25 ಮಾರ್ಕ್ಸ್, ದೆನ್ ಕೋಆಪರೇಟಿವ್ ಸಬ್ಜೆಕ್ಟ್ ಬಂದ್ಬಿಟ್ಟು 50 ಮಾರ್ಕ್ಸ್, ಭಾರತ ಸಂವಿಧಾನ 25 ಮಾರ್ಕ್ಸ್, ದೆನ್ ಕರೆಂಟ್ ಅಫೇರ್ಸ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು ಇನ್ನೊಂದು 25 ಮಾರ್ಕ್ಸಿಗೆ ಕರೆದಿದ್ದಾರೆ. ಸೊ ಫಸ್ಟು ಲಿಖಿತ ಪರೀಕ್ಷೆ ಇರುತ್ತೆ, ಅದಾದ್ಮೇಲೆ ನಿಮಗೆ ಸಂದರ್ಶನ ಇರುತ್ತೆ. ಅಂದರೆ ಫಸ್ಟ್ ರಿಟರ್ನ್ ಆಮೇಲೆ ಇಂಟರ್ವ್ಯೂ ಇರುತ್ತೆ. ಇದೆರಡರಲ್ಲೂ ನೀವು ಕ್ವಾಲಿಫೈ ಆಗಿ ಅದೇನು ಮಾರ್ಕ್ಸ್ ಇದೆಯೋ ಆ ಮಾರ್ಕ್ಸ್ನ ತೆಗೆದ್ಮೇಲೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಕಾಲ್ ಲೆಟ್ರ್ ಕೊಡ್ತಾರೆ. ಸೊ ಇದು ಮೈನ್ ಆಗಿ ನೀವೇನಾದ್ರೂ ರೂರಲ್ ಅಭ್ಯರ್ಥಿ ಆಗಿದ್ರೆ ರೂರಲ್ ರಿಸರ್ವೇಶನ್ ಕ್ಲೈಮ್ ಮಾಡ್ಬೋದು. ರೂರಲ್ ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅಂದ್ರೆ ನೀವು 1 to 10th ರೂರಲ್ ಏರಿಯಾದಲ್ಲಿ ಓದಿರ್ಬೇಕು. ಯಾವ್ದಾದ್ರು ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ಬೇಕು. ದೆನ್ ಅದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು, ರೂರಲ್ ಸರ್ಟಿಫಿಕೇಟ್ ಇರಬೇಕು ಕ್ಲೈಮ್ ಮಾಡ್ತಿದ್ದೀರಾ ಅಂದ್ರೆ. ದೆನ್ ವಿಕಲಚೇತನ ಅಭ್ಯರ್ಥಿ PWD ಕ್ಯಾಂಡಿಡೇಟ್ ಬಂದ್ರೆ ಅವ್ರದ್ದು ಸರ್ಟಿಫಿಕೇಟ್ಗಳು ಇರಬೇಕು. ದೆನ್ ವಿಧವೆಯರಿಗೆ ಹೇಳಿದ್ದೀನಿ 10 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅವ್ರದ್ದು ಒಂದು ಸರ್ಟಿಫಿಕೇಟ್ ಇರಬೇಕು. ತಹಶೀಲ್ದಾರ್ದಿಂದ ಪಡ್ಕೊಂಡಿರ್ಬೇಕು ಅವರು. ನಾನು ವಿಧವೆ ಆಗಿದ್ದು ಈ ತರ ಹಿಂಗಿದೆ ಸಿಚುವೇಶನ್ ಅಂತ ಅವರೊಂದು ಸರ್ಟಿಫಿಕೇಟ್ ಪಡ್ಕೊಂಡಿರ್ಬೇಕು. ದೆನ್ ಆರ್ಟಿಕಲ್ 371J ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಅವ್ರ ಹತ್ರನೂ ಒಂದು ಪ್ರಮಾಣೀಕೃತವಾದಂತಹ ಒಂದು ಸರ್ಟಿಫಿಕೇಟ್ ಅವ್ರ ಹತ್ರನೂ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನೀವು ಯಾವ್ದಾವ್ದು ಅಪ್ಲೈ ಮಾಡ್ತಿರೋ ಅದೆಲ್ಲ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕು. ಯಾಕಂದ್ರೆ ನೀವು ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ರೌಂಡಲ್ಲಿ ಸೆಲೆಕ್ಟ್ ಆದಾಗ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅವಾಗ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೆಲೆಕ್ಟ್ ಆದ್ಮೇಲೆ ನಿಮಗೆ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಮಾಡೋದಿರುತ್ತೆ.